ನಮಸ್ತೆ. ನಾನು ಮೊದಲನೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ನಿಮಗೆ ಏನು ಅಂದರೆ ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅಂದರೆ ಕಥೆಗಳಿಂದ ಪರಿವರ್ತನೆ ಅನ್ನೋ ಟೈಟಲ್ ತೊಗೊಂಡು ನಾನು ನನ್ನ ಬುಕ್ಸ್ ತುಂಬ ಓದೋದ್ರಿಂದ ನನಗೆ ಇಷ್ಟ ಆಗಿರೋ ಬುಕ್ಸ್ಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಒಳ್ಳೊಳ್ಳೆ ಬುಕ್ಸ್ನ ಒಳ್ಳೆ ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಆ ಚಾಪ್ಟರಲ್ಲಿರೋ ಕಥೆಯನ್ನು ತುಂಬ ಈಸಿಯಾಗಿ ಫಸ್ಟ್ ನಾನು ಅರ್ಥ ಮಾಡಿಕೊಂಡು ಆ ಕಥೆನ ತುಂಬ ಈಸಿಯಾಗಿ ಮಕ್ಕಳು ಮತ್ತು ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂತ ಒಂದು ಚಿಕ್ಕದಾಗಿ ಒಂದು ಸ್ಟೋರಿ ಥರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಸೆಲೆಕ್ಷನ್ ಮಾಡಿರೋ ಮೊದಲನೇ ಬುಕ್ಕು ಕರುಣಾಳು ಬಾ ಬೆಳಕ್ಕೆ. ನಿಮಗೆ ಗೊತ್ತಿದೆ, ಈ ಬುಕ್ನ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಬರೆದಿರೋದು. ಸೊ ಇದು ನನ್ನ ಫೇವ್ರೇಟ್ ಬುಕ್ಕು. ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ನಾನು ಈ ಬುಕ್ ನನ್ನ ಹತ್ರ ಎರಡಿದೆ. ಅದು ಫುಲ್ ಕಂಪ್ಲೀಟ್ ಆದರೆ ಮತ್ತೆ ಹೊಸದಿಂದ ಮತ್ತೆ ಓದಿದ್ದೀನಿ. ಎಲ್ಲ ಚಾಪ್ಟರ್ಸು ಅಷ್ಟು ಚೆನ್ನಾಗಿದೆ, ತುಂಬ ಖುಷಿ ಕೊಡುತ್ತೆ. ಒಂದೊಂದು ಚಾಪ್ಟರಲ್ಲೂ ಲಾಸ್ಟಿಗೆ ಒಂದೊಂದು ರೆಡ್ ಲೈನು ಇದು ಕೊಟ್ಟಿದ್ದಾರೆ, ನೀತಿಕತೆ, ಮಾರಲ್ ಆಫ್ ದ ಸ್ಟೋರಿ ಅಂತಾರಲ್ವ, ಅದನ್ನು ಓದಿದ್ರೆ ಅಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಾನು ಮೊದಲನೇ ಬುಕ್ಕು ನನಗಿಷ್ಟ ಆಗಿರೋ ಕರುಣಾಳು ಬಾ ಬೆಳಕ್ಕೆ ಬುಕ್ಕನ್ನು ತೊಗೊಂಡಿದ್ದೀನಿ. ಸೊ ಈ ಬುಕ್ಕಿಂದ ಮೊದಲನೇ ಚಾಪ್ಟರ್ ಓದ್ತಾ ಇದ್ದೀನಿ. ಮೊದಲನೇ ಚಾಪ್ಟರಲ್ಲೇ ಒಂದು ಕತೆ ಇದೆ. ಸೊ ಅಂದರೆ ನಾನು ಈ ಬುಕ್ಕಲ್ಲಿರೋ ಪ್ರತಿಯೊಂದು ಚಾಪ್ಟರು ಓದ್ತೀನಿ ಅಂತ ಅಲ್ಲ, ಅಂದರೆ ನಾನು ಮೊದಲೇ ಹೇಳಿರೋ ಕಥೆಗಳಿಂದ ಪರಿವರ್ತನೆ ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ಒಳ್ಳೊಳ್ಳೆ ಬುಕ್ಸ್ಗಳನ್ನ ಸೆಲೆಕ್ಷನ್ ಮಾಡಿಕೊಂಡು ಅದರ ಒಳ್ಳೊಳ್ಳೆ ಕಥೆಗಳನ್ನ ಒಂದು ಇನ್ಸ್ಪೈರಿಂಗ್ ಕಥೆಗಳನ್ನು ಮಕ್ಕಳಿಗೆ ಮತ್ತು ನಮಗೆ ಸ್ಫೂರ್ತಿದಾಯಕ ಕಥೆಗಳನ್ನ ಓದೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಪ್ರತಿಯೊಂದು ಚಾಪ್ಟರ್ ಅಂದರೆ ಕೆಲವೊಂದು ಚಾಪ್ಟರ್ಗಳಲ್ಲಿ ಒಳ್ಳೊಳ್ಳೆ ಕಥೆ ಇದೆ, ಸ್ಫೂರ್ತಿ ಕಥೆ, ಅವು ನಾನು ಸೆಲೆಕ್ಷನ್ ಮಾಡ್ಕೊಂಡು ಓದ್ತೀನಿ. ಮತ್ತು ಇದು ಅಂದರೆ ಸರ್ ಗುರುರಾಜ್ ಕರ್ಜಗಿ ಸರ್ ಅನುಭವ, ಮತ್ತು ಅವ್ರು ಕಾಲೇಜಿಗೆ ಹೋದಾಗ ಮಕ್ಕಳ ಜೊತೆ ಕಳೆದಿದ್ದು, ಮತ್ತು ದೊಡ್ಡ ವ್ಯಕ್ತಿಗಳನ್ನು ಮೀಟ್ ಆದಾಗ ಅಲ್ಲಿ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಒಂದೊಂದು ಚಾಪ್ಟರಾಗಿ ಬರೆದಿದ್ದಾರೆ. ಸೊ ನಾನು ಪ್ರತಿಯೊಂದು ಚಾಪ್ಟರ್ನೂ ಓದಲ್ಲ, ಒಳ್ಳೊಳ್ಳೆ ಕಥೆಗಳು ಏನಿರುತ್ತೆ ಆ ಕಥೆಗಳ ಚಾಪ್ಟರ್ ತಗೊಂಡು ಓದೋಕ್ಕೆ ಓದ್ತೀನಿ. ಮತ್ತು ಈಗ ಫಸ್ಟ್ನೇ ಚಾಪ್ಟರಲ್ಲೇ ಕತೆ ಇರೋದ್ರಿಂದ ನಾನು ಫಸ್ಟ್ನೇ ಚಾಪ್ಟರ್ನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಚಾಪ್ಟರ್ ಹೆಸರು ಮಲ್ಲಿನಾಥನ ಶಿಷ್ಯರು ಅನ್ನೋ ಚಾಪ್ಟರು ಕತೆ. ಗುರುರಾಜ್ ಕರ್ಜಗಿ ಸರ್ ಹೇಳಿಬಿಟ್ಟಿದ್ದಾರೆ ಮೊದಲೇ ಲೈನಲ್ಲೇ, ಈ ಕತೆ ತಮಾಷೆಯಾಗಿದ್ರೂ ತುಂಬ ಅರ್ಥವಾಗಿದೆ, ತುಂಬ ಸುಂದರವಾಗಿದೆ ಅಂತ ಫಸ್ಟ್ನೇ ಲೈನಲ್ಲೇ ಹೇಳಿದ್ದಾರೆ. ಆ ಕತೆ ಏನು ಅಂತ ನೋಡೋಣ. ಒಂದು ಸಂಸ್ಥಾನ ಇರುತ್ತೆ, ಅಲ್ಲೊಬ್ಬ ರಾಜ ಇರ್ತಾರೆ. ಅದು ಪುಟ್ಟ ರಾಜ್ಯವಾದರೂ ತುಂಬ ಸಂಪತ್ಭರಿತವಾಗಿರುತ್ತೆ. ಆ ರಾಜ್ಯದಲ್ಲಿ ಒಬ್ಬ ಬುದ್ಧಿವಂತ ಮಂತ್ರಿ ಇರ್ತಾರೆ. ಆ ಮಂತ್ರಿ ಹೆಸರು ಮಲ್ಲಿನಾಥ ಎಂಬ ಮಂತ್ರಿ ಇರ್ತಾರೆ. ಅವ್ರು ತುಂಬ ಬುದ್ಧಿವಂತರಿರ್ತಾರೆ, ತುಂಬ ಜಾಣರಿರ್ತಾರೆ. ಎಂಥ ಸಮಸ್ಯೆ ಆದ್ರೂ ತುಂಬ ಈಸಿಯಾಗಿ ಸಾಲ್ವ್ ಮಾಡೋಂಥ ಬುದ್ಧಿವಂತಿಕೆ ಅವರಲ್ಲಿರುತ್ತೆ. ಸೊ ಅವರು ಆವಾಗ ಜನ ಎಲ್ಲ ಮಾತಾಡ್ತಾ ಇರ್ತಾರೆ, ಈ ರಾಜ ಇಷ್ಟೊಂದು ಯಶಸ್ಸು ಸಂಪಾದನೆ ಮಾಡಿದ್ದಾರೆ, ಇಷ್ಟೊಂದು ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಕಾರಣನೇ ಅವ್ರ ಜೊತೆ ಇರೋ ಮಂತ್ರಿ ಮಲ್ಲಿನಾಥರು ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ, ಅಂದರೆ ಜಲಸಿ ಫೀಲ್ ಮಾಡೋರು ಇರ್ತಾರಲ್ವ, ಅವ್ರೇನಂತ ಹೇಳ್ತಾರೆ, ಇವನೇನು ಭಾರಿ ಬುದ್ಧಿವಂತ, ಹಾಗೆ ಹೀಗೆ, ಇವನ ಥರ ಇದ್ದರೆ ನಾವು ಮಾಡ್ತೀವಿ, ಇವನ ಥರ ಮಂತ್ರಿ ಆದರೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಕೆಲವರು ಅಸೂಯೆ ಪಡ್ತಾ ಇರ್ತಾರೆ. ಈ ಥರನೂ ಇರುತ್ತೆ. ಆಗ ಅವರು ಸರಿ ಅಂತ ಹಿಂಗಿರುವಾಗ ಇನ್ನೊಬ್ಬರು ಅದೇ ರಾಜ್ಯದಲ್ಲಿ ಅದೇ ರಾಜರ ಜೊತೆ ಇನ್ನೊಬ್ಬರು ಮಂತ್ರಿ ಇರ್ತಾರೆ. ಆ ಮಂತ್ರಿ ಹೆಸರು ಬಲದೇವ ಅಂತ. ಈ ಬುದ್ಧಿವಂತ ಮಂತ್ರಿ ಇರ್ತಾರಲ್ವ, ಅವ್ರ ಹೆಸರು ಮಲ್ಲಿನಾಥ, ಇನ್ನೊಬ್ಬರು ಮಂತ್ರಿ ಹೆಸರು ಬಲದೇವ ಅಂತ ಇರ್ತಾರೆ. ಇವರಿಗೆ ಮಲ್ಲಿನಾಥ ಮಂತ್ರಿನ ಕಂಡ್ರೆ ತುಂಬ ಜಲಸಿ ಫೀಲ್ ಇರುತ್ತೆ. ರಾಜ ಇವರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಈ ಊರಿನ ಜನ ಎಲ್ಲ ಅವ್ರನ್ನ ತುಂಬ ಹೊಗಳ್ತಾರೆ. ಅಂದರೆ ನಾನು ಬುದ್ಧಿವಂತ ಅಲ್ವಾ, ಇವನೇನು ಬಾಯಿ ಹೀಗ ಅಂತೇಳಿ ಇವನು ಹೆಂಗಾದರೂ ಮಾಡಿ ನಾನು ಅವಮಾನ ಮಾಡಬೇಕು, ಇವನಿಗೆ ಬುದ್ಧಿ ಕಲಿಸ್ಬೇಕು, ಹಾಗೆ ಹೀಗೆ ಅಂತೇಳಿ ಒಳೊಳಗೆ ಸಂಚು ಮಾಡ್ತಾ ಇರ್ತಾರೆ ಇವರು ಬಲದೇವ ಅನ್ನೋ ಮಂತ್ರಿ. ಆಗ ಒಂದಿನ ರಾಜರ ಹತ್ರ ಬರ್ತಾರೆ ಬಲದೇವ. ಬಂದು ಅಲ್ಲ ಮಹಾರಾಜ, ನೀವು ಅವರು ಮಲ್ಲಿನಾಥ ಅಷ್ಟು ಬುದ್ಧಿವಂತ ಇಷ್ಟು ಬುದ್ಧಿವಂತ ಹಾಗೆ ಹೀಗೆ ಅಂತ ಹೇಳ್ತಿರಲ್ವಾ, ನಾನು ತುಂಬ ಜಾಣ ಇದ್ದೀನಿ, ತುಂಬ ಬುದ್ಧಿವಂತ ಇದ್ದೀನಿ, ನನಗೂ ಅವಕಾಶ ಕೊಡಿ, ನಾನು ಎಷ್ಟು ಬುದ್ಧಿವಂತ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಬಲದೇವ ಹೇಳ್ತಾರೆ. ಆಗ ಮಹಾರಾಜ ಹೇಳ್ತಾರೆ, ಆಗಲಿ ಬಿಡು, ಅದು ಒಂದು ನೋಡೇ ಬಿಡೋಣ ಅಂತ ಹೇಳಿ ಇಬ್ಬರು ಮಂತ್ರಿಗಳನ್ನು ಕರೆದು ಅವಾಗ ಹೇಳ್ತಾರೆ ಅವರು ರಾಜ, ಸರ್ ಈಗ ಇಬ್ಬರಿಗೂ ಒಂದೊಂದು 200 ಮೀಟರ್ ಇರೋ ಉದ್ದ ಹಗ್ಗನ ಇಬ್ಬರಿಗೂ ಕೊಡ್ತೀನಿ. ಆ ಹಗ್ಗವನ್ನು ನೀವು ಏನು ಮಾಡ್ತೀರೋ ಹೇಗೆ ಹೇಳ್ತೀರೋ ಗೊತ್ತಿಲ್ಲ, ಆ ಹಗ್ಗನ ನೀವು ನಾಳೆ ಸಂಜೆ ಒಳಗೆ ಮಾರ್ಕೊಂಡು ಬರಬೇಕು. ಆ ಮಾರಿರೋ ದುಡ್ಡು ಎಷ್ಟಾಗಿರಬೇಕು ಅಂದರೆ 1000 ಹೊನ್ನಿನ ವರಹಗಳಾಗಿರಬೇಕು. ಅಷ್ಟಕ್ಕೆ ನೀವು ಮಾರ್ಕೊಂಡು ಬರಬೇಕು, ನಾಳೆ ಸಂಜೆ ಒಳಗೆ ನೀವು ಬರಬೇಕು ಅಂತ ಮಹಾರಾಜ ಹೇಳ್ತಾರೆ. ಅವಾಗ ಬಲದೇವ, ಆಯಿತು ಮಹಾರಾಜ, ನಾನು ಇದಕ್ಕೆ ಒಪ್ಪಿಗೆ ಇದ್ದೀನಿ, ನಾನೇ ಫಸ್ಟ್ ಹೋಗಿ ಮಾರ್ಕೊಂಬರ್ತೀನಿ ಅಂತ ಹೇಳಿ ಹಗ್ಗನ ತಗೊಂಡು ಹೋಗ್ತಾರೆ ಬಲದೇವ ಮಂತ್ರಿ.
ತಗೊಂಡೋಗ್ತಾರೆ. ಆಗ ಹೋಗಿ ಎಲ್ಲ ಕಡೆ ಸುತ್ತುತ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಲಿತಾರೆ. ಆ ಪುಟ್ಟ ಹಗ್ಗವನ್ನು ಆ ಹಗ್ಗವನ್ನು 200 ವರಹ ಕೊಟ್ಟು ಯಾರು ತಗೋತಾರೆ ಅಲ್ವಾ, ಹೊನ್ನಿನ ವರಹ ಅದು. ಯಾರು ತಗೋತಾರೆ? ಯಾರೂ ತಗೊಳ್ಳಲ್ಲ. ಸೊ ಸುಸ್ತಾಗಿ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಬಂದು ರಾಜರ ಹತ್ರ ಹೇಳ್ತಾರೆ, ಮಹಾರಾಜ ನಾನು ಎಷ್ಟೊಂದು ಪ್ರಯತ್ನ ಪಟ್ಟೆ, ಎಲ್ಲ ಕಡೆ ಅಲ್ಲದೆ ಸುತ್ತಾಡಿದೆ, ಯಾರೂ ಈ ಹಗ್ಗವನ್ನು ಅಷ್ಟು ದುಡ್ಡಿಗೆ ತಗೊಳ್ಳಿಲ್ಲ ಅಂತ ಹೇಳಿ ವಾಪಸ್ ಬರ್ತಾರೆ. ಹೌದಾ, ಸರಿ ಬಿಡು ಅಂತ ಹೇಳಿ ಈಗ ಮಲ್ಲಿನಾಥ ಅನ್ನೋ ಮಂತ್ರ ಇರ್ತಾರಲ್ವ, ಅವ್ರಿಗೆ ಅದೇ ಹಗ್ಗವನ್ನು ಕೊಡ್ತಾರೆ. ಆ ಮಲ್ಲಿನಾಥ, ನಿನಗೂ ನಾಳೆ ಸಂಜೆವರೆಗೂ ಸಮಯ ಇದೆ, ಏನು ಹೇಳ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ, ನೋಡೋಣ ನೀನು ಎಷ್ಟು ಬುದ್ಧಿವಂತ ಅಂತ ಇವರಿಗೆಲ್ಲರಿಗೂ ಪ್ರೂವ್ ಆಗಲಿ, ಅದರಲ್ಲಿ ಬಲದೇವನರಿಗೆ ಪ್ರೂವ್ ಆಗುತ್ತೆ, ಸರಿ ನೀನು ಹೋಗು ಅಂತ ಹೇಳಿ ಕಳಿಸ್ತಾರೆ. ಆಗ ಈ ಮಲ್ಲಿನಾಥ ಮಂತ್ರಿ ಮೊದಲೇ ಬುದ್ಧಿವಂತರವರು, ಅವ್ರಿಗೆ ಹೇಳ್ಕೊಡ್ಬೇಕು ನಾವು. ಹೋಗ್ತಾರೆ. ಹೋಗಿ ಒಂದು ರೋಡ್ ಇರುತ್ತೆ, ಆ ರೋಡಿಗೆ ಆ ಕಡೆ ಈ ಕಡೆ ಕಂಬ ನೆಟ್ಟು ಮಧ್ಯೆ ಆ ರೋಡಿಗೆ ಅಡ್ಡವಾಗಿ ಆ ಹಗ್ಗವನ್ನು ಕಟ್ಟಿ ಅಲ್ಲೇ ಇರ್ತಾರೆ. ಹೋಗೋ ಜನರು ಮತ್ತು ವಾಹನಗಳು ಎಲ್ಲ ಕೇಳ್ತಾರೆ, ಮತ್ತು ಜನ ಎಲ್ಲ ಕೇಳ್ತಾರೆ, ಯಾಕೆ ಮಂತ್ರಿಗಳೇ ಈ ಥರ ರೋಡಿಗೆ ಹಗ್ಗನ ಅಡ್ಡ ಕಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ಮಂತ್ರಿ ಹೇಳ್ತಾರೆ, ಹೌದು, ಈ ರೋಡು ಕಿರಿಯಾಗಿದೆ, ಸಣ್ಣದಾಗಿದೆ, ಹಾಗಾಗಿ ಮಹಾರಾಜ ಹೇಳಿದ್ದಾರೆ ಈ ರೋಡನ್ನು ತುಂಬ ದೊಡ್ಡದಾಗಿ ಅಗಲವಾಗಿ ಮಾಡಬೇಕಂತೆ. ಸೊ ಆ ಕಡೆ ಈ ಕಡೆ ಇರೋ ಬಿಲ್ಡಿಂಗ್ಗಳನ್ನೆಲ್ಲ ನಾವು ತೆರವುಗೊಳಿಸ್ತೀವಿ, ಬೀಳಿಸ್ತೀವಿ, ಹಾಗಾಗಿ ಅಳತೆ ಮಾಡ್ತಾಯಿದ್ದೀನಿ ರೋಡನ್ನು ಅಂತ ಹೇಳ್ತಾರಂತೆ. ಆಗ ಆ ಊರಲ್ಲಿರೋ ಶ್ರೀಮಂತರಿಗೆ ತುಂಬ ಚಿಂತೆ ಆಗುತ್ತಂತೆ. ಅಯ್ಯೋ, ಇಷ್ಟು ದೊಡ್ಡ ಮನೆಗಳನ್ನ ಕಟ್ಕೊಂಡಿದ್ದೀವಿ, ಇವಾಗ ಇವ್ರು ಬೀಳಿಸ್ಬಿಡ್ತಾರಲ್ಲ ಅಂತ ತುಂಬ ಚಿಂತೆ ಮಾಡ್ತಾ ಬಂದು ಎಲ್ಲ ಶ್ರೀಮಂತರು ಬಂದು ಮಂತ್ರಿ ಹತ್ರ ಕೇಳ್ತಾರಂತೆ. ಅದೇ ಮಲ್ಲಿನಾಥ ಅನ್ನೋ ಮಂತ್ರಿ ಇರ್ತಾರಲ್ಲ, ಅವ್ರ ಹತ್ರ ಕೇಳ್ತಾರಂತೆ, ಅಲ್ಲ ಮಂತ್ರಿಗಳೇ, ನೀವು ಹಿಂಗೆ ಬೀಳಿಸ್ಬಿಟ್ರೆ ನಾವು ಇಷ್ಟೊಂದು ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ದೀವಿ ಹೆಂಗೆ ಅಂತ, ಮತ್ತು ಇದಕ್ಕೇನು ಪರಿಹಾರ ಇಲ್ವಾ ಅಂತ ಕೇಳ್ತಾರಂತೆ. ಆಗ ಮಂತ್ರಿ ಹೇಳ್ತಾರೆ, ಹೌದು ಇದಕ್ಕೊಂದು ಪರಿಹಾರ ಇದೆ ಅಂತ, ಬೇಗ ಹೇಳಿ, ನಾವು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅದೆಷ್ಟು ಕಷ್ಟ ಆದರೂ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಮಲ್ಲಿನಾಥ ಹೇಳ್ತಾರೆ, ಏನು ಕಷ್ಟಪಡೋಂಥದ್ದೇನಿಲ್ಲ, ಈ ಹಗ್ಗ ಇದೆಯಲ್ವಾ, ಈ ಹಗ್ಗದ ತುಂಡು, ಯಾರು ಈ ಹಗ್ಗದ ತುಂಡು ಹಣ ಅದೇ ಬರಹಗಳನ್ನು ಕೊಟ್ಟು ತಗೋತಾರೆ, ಅದು ಹಗ್ಗದ ತುಂಡು ಯಾರ ಮನೇಲಿರುತ್ತೆ ಆ ಮನೆಯನ್ನು ನಾವು ಬೀಳಿಸೋದಿಲ್ಲ ಅಂತ ಹೇಳಿ ರಾಜರ ಆಜ್ಞೆ ಆಗಿದೆ ಅಂತ ಹೇಳ್ತಾರೆ ಇವರು. ಆಗ ಅಯ್ಯೋ ಹೌದಾ ಅಂತ ಹೇಳಿ ಅವ್ರು ಕೇಳಿದ್ರಕ್ಕಿಂತ ಜಾಸ್ತಿನೇ ದುಡ್ಡು ಕೊಟ್ಟು ವರಹಗಳನ್ನು ಕೊಟ್ಟು ಹಗ್ಗದ ತುಂಡುಗಳನ್ನ ತಗೊಂಡು ಹೋಗ್ತಾರೆ. ಅಂದರೆ ಈ ಹಗ್ಗದ ತುಂಡು ಮನೇಲಿದ್ದರೆ ಅವ್ರು ತೆರವುಗೊಳಿಸೋಕೆ ಬಂದಾಗ ನೀವು ಹಗ್ಗ ತೋರಿಸಿ ಸಾಕು ಅಂತ ಹೇಳಿರ್ತಾರೆ ಮಲ್ಲಿನಾಥ ಮಂತ್ರಿಗಳು. ಆಗ ಸರಿ ಅಂತ ಹೇಳಿ ಆ ಹಗ್ಗದ ತುಂಡನ್ನು ಎಲ್ಲರೂ ತೊಗೊಂಡು ಒಂದು 10 ನಿಮಿಷದಲ್ಲಿ ಇಡೀ ಹಗ್ಗನೇ ತುಂಡುಗಳು ಕಟ್ ಮಾಡಿ ತಗೊಂಡು ಹೋಗ್ಬಿಡ್ತಾರೆ. ಆಗ ಇವರು ರಾಜ ಹೇಳಿದ್ದೆಷ್ಟು 200 ವರಹಗಳನ್ನು ನೀವು ಸಂಪಾದನೆ ಮಾಡ್ಕೊಬರ್ಬೇಕು ಅಂತ. ಆದರೆ ಮಲ್ಲಿನಾಥ ಬುದ್ಧಿವಂತಿಕೆಯಿಂದ ಅವರು 500 ವರಹಗಳನ್ನು ಸಂಪಾದನೆ ಮಾಡ್ತಾರೆ. ಸೊ ಆ 500 ವರಹಗಳನ್ನು ತಗೊಂಡು ರಾಜ್ಯಕ್ಕೆ ಬರ್ತಾರೆ, ರಾಜರ ಹತ್ರ ತಗೊಂಡು ಬರ್ತಾರೆ, ತೋರಿಸ್ತಾರೆ. ಅವಾಗ ತುಂಬ ಖುಷಿಯಾಗುತ್ತೆ. ಆವಾಗ ಮಹಾರಾಜ ಹೇಳ್ತಾರೆ ಬಲದೇವರಿಗೆ, ಇದಕ್ಕೆ ನೀವೇನು ಹೇಳ್ತೀರಾ ಮಂತ್ರಿಗಳೇ, ನಾನೇನು ಹೇಳಲ್ಲ, ನೀವೇ ಹೇಳ್ಬೋದು, ನಿಮಗೆ ಇದರಿಂದ ಏನು ಅರ್ಥ ಆಯಿತು ಅಂತ. ಆಗ ಬಲದೇವ ಮಂತ್ರಿ ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಮಹಾರಾಜ, ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ, ಮತ್ತು ಈ ಮಲ್ಲಿನಾಥ ಮಂತ್ರಿಗಳನ್ನು ಕ್ಷಮೆ ಕೇಳ್ತೀನಿ. ಯಾಕೆ ಅಂದರೆ ನೀವು ಹೇಳಿದ್ರಿ, ಇಡೀ ಊರವರು ಅವ್ರ ಬಗ್ಗೆ ಅವ್ರಿಗೆ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ ಹೇಳಿದ್ರು ನನಗೆ ಅದು ಅರ್ಥ ಆಗ್ದೇ ನಾನು ಅಸೂಯೆ ಪಟ್ಬಿಟ್ಟೆ, ಅವ್ರ ಮೇಲೆ ತಪ್ಪಾಗಿ ತಿಳ್ಕೊಬಿಟ್ಟೆ. ಸೊ ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಮಲ್ಲಿನಾಥ ಮಂತ್ರಿಗಳ ಹತ್ರನೂ ಕ್ಷಮೆ ಕೇಳ್ತಾರೆ, ರಾಜರ ಹತ್ರನೂ ಕ್ಷಮೆ ಕೇಳ್ತಾರೆ. ಈ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಈ ಕಥೆಯಿಂದ ನೀತಿ ಕಥೆ ಏನು ಅಂದರೆ, ನಾವು ಯಾರಾದರೂ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಥವಾ ಏನೋ ಒಂದು ಮನೆ ಕಟ್ಟಿದ್ದಾರೆ, ಅವ್ರ ಕೀರ್ತಿ ಸಿಕ್ಕಿದೆ, ಯಶಸ್ಸು ಸಿಕ್ಕಿದೆ, ಒಂದು ಕಾರ್ ತೊಗೊಂಡಿದ್ದಾರೆ, ಏನೋ ಒಂದು ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ ಅಂದಾಗ ನಾವು ಅವರಿಗೆ ಮನಸಾರೆ ವಿಶ್ ಮಾಡಬೇಕು. ಅದನ್ನು ಬಿಟ್ಟು ಅಯ್ಯೋ ಅವ್ರು ಅದಕ್ಕೆ ಹಂಗೆ ಮಾಡಿದ್ರು, ಅವ್ರಿಗೆ ಕೆಟ್ಟ ದಾರಿ ಹಿಡಿದು ಇದು ಮನೆ ಕಟ್ಟಿದ್ರು, ಅವ್ರು ಹಂಗೆ ಮಾಡಿನೇ ಹಿಂಗೆ ಮಾಡಿದ್ರು, ಅವ್ರು ಒಳ್ಳೆ ದಾರಿಲಿ ಮಾಡಲಿ, ಹಾಗೆ ಏನೇನೋ ಅಂದರೆ ನಮಗೆ ಜಲಸಿ ಫೀಲ್ ಆಗುತ್ತಲ್ವ. ಅವ್ರು ಕಾರ್ ತೊಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಅವ್ರಿಗೆ ಒಳ್ಳೆ ಹೆಸರು ಬಂದಿದೆ, ಸಾಧನೆ ಮಾಡಿದ್ದಾರೆ ಅಂದ ತಕ್ಷಣ ನಮಗೆ ಒಂಥರ ಒಳಗಿಂದ ಜಲಸಿ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾವು ಅವರ ಶ್ರಮಕ್ಕೆ ನಾವು ಅಂದರೆ ಬೆಲೆನೇ ಕೊಡಲ್ಲ, ಏನೋ ಒಂಥರ ಮಾತಾಡ್ಬಿಡ್ತೀವಿ. ಹಾಗಾಗಿ ನಾವು ಯಾರಿಗೆ ಏನನ್ನು ಬಯಸ್ತೀವಿ ಅದು ನಮಗೆ ವಾಪಸ್ ಸಿಗುತ್ತೆ. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನೇ ಬಯಸಿದ್ರೆ ನಮಗೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೇದು ಬಯಸಿದ್ರೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ನಾವು ಈಗ ಈ ಕಥೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಚಾಪ್ಟರಲ್ಲಿ ಇನ್ನೊಂದು ಒಳ್ಳೆ ಕತೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ತೊಗೊಂಡು ಬರ್ತೀನಿ. ಈ ಕಥೆಯಲ್ಲಿ ನಿಮಗೆ ಏನೇನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.